6ನೆಯ ಕವನ. ಸಿರಿಯ ಹೇಳುವರೆ ಹಸ್ತಿನಾಪುರದ ಅರಸುಗಳು, ಸಂತಾನ ಶೌರ್ಯದ ಪರಿಯ ನೋಳ್ಪರೆ, ಶಕ್ರ ಸೂರ್ಯರ ತೇಜ ಕುರೆ ಮಿಗಿಲು, ಅಂದರೆ ಸೂರ್ಯ ಚಂದ್ರನಿಗಿಂತ ಮಿಗಿಲು ಅವರ ಶೌರ್ಯ. ತಿರಿದ ಕೊಳನು ತಾಯಿ ಹಸುಗೆಯಲ್ಲಿ ಎರಡು ಭಾಗವ ಮಾಡಿ ಮಕ್ಕಳ ಹೊರೆ ದಡಿದು ಅನ್ನಳದಿರೆ ಅಳಿದವರ ಪಾಡೇನರ ಸಾಕೇಳೆಂದ. ಅಂದರೆ ಐಶ್ವರ್ಯದಲ್ಲಿ ಹಸ್ತಿನಾಪುರದ ದೊರೆಗಳ ಸಂತಾನ ಸೇರಿದವರು, ಶೌರ್ಯದಲ್ಲಿ ಇಂದ್ರ ಸೂರ್ಯರಿಗಿಂತ ಮಿಗಿಲು. ಆದರೆ ಮಕ್ಕಳು ತಿರಿದು ತಂದ ಅನ್ನವನ್ನು ತಾಯಿಯು ಎರಡು ಭಾಗವನ್ನು ಮಾಡಿ ಮಕ್ಕಳಿಗೆ ಹಂಚುತ್ತಿದ್ದಾರೆ. ಉಳಿದವರ ಪಾಡೇನು ಎಂದು ವೈಶಂಪಾಯನನು ಹೇಳುತ್ತಾನೆ. ಉದಯವಾಗದ ಮುನ್ನ ಸುಬ್ರಾಹ್ಮದ ಮುಹೂರ್ತದಲ್ಲಿ ಎದ್ದು ಜನನಿಯ ಪಾದಯುಗಕ್ಕೆ ವಿನಮಿಸಿ ಸಂಧ್ಯಾಮಠಕ್ಕೆ ನಡೆತಂದು ವಿದಿತ ಸಂದೋಪಾಸ್ತೆ ಜಪ ನಿಯಮದ ಪುರಾಣ ಶ್ರವಣ ಮಧ್ಯಾಹ್ನದಲ್ಲಿ ಭಿಕ್ಷಾಟನೆಗಳು ಅವರಿಗೆ ನಿತ್ಯ ವಿಧಿಯೆಂದ. ಅಂದರೆ ಪಾಂಡವರು ಸೂರ್ಯೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾಯಿಗೆ ನಮಸ್ಕರಿಸಿ ಸಂಧ್ಯಾಮಠಕ್ಕೆ ಹೋಗಿ ಸಂಧ್ಯಾ ಜಪ ನಿಯಮ ಪುರಾಣ ಶ್ರವಣಗಳಲ್ಲಿ ಕಾಲವನ್ನು ಕಳೆದು ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷಾಟನೆ ಹೋಗುತ್ತಿದ್ದರು. ಇದು ಅವರ ನಿತ್ಯ ಕಾರ್ಯವಾಗಿತ್ತು. ಧನ್ಯವಾದಗಳು.